ಪಿರಿಯಾಪಟ್ಟಣದ ಹತ್ರ ಇರುವಂಥ ಬೆಟ್ಟದಪುರ ಕಡೆ ಹೋಗ್ತಾ ಇದ್ದೀವಿ. ನಾವು ನಮ್ಮ ಸಹೋದ್ಯೋಗಿ ಅಂಬರೀಷ್ ಅಂತ. ಹಾಯ್ ನೋಡಿ. ನಮಸ್ಕಾರ ವೀಕ್ಷಕರೇ, ದೇಗುಲ ದರ್ಶನ ಟ್ರಾವೆಲ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ನಾವಿವತ್ತು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದಲ್ಲಿರುವ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ನೀವೇನಾದರೂ ಮೈಸೂರು ಮಡಿಕೇರಿ ಕಡೆ ಹೊರಟಿದ್ದಾಗ ಚಾರಣ ಪ್ರಿಯರು ಈ ಸ್ಥಳನ ಮಿಸ್ ಮಾಡದೆ ಭೇಟಿಯಾಗಿ. ಕೇವಲ ಮೈಸೂರಿನಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಪಿರಿಯಾಪಟ್ಟಣದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರವು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಆಗಿದೆ, ಪುರಾತತ್ವ ಇಲಾಖೆಯ ಅಧೀನದಲ್ಲಿದೆ. ಆದರೆ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಇಲ್ಲ, ಮೂಲ ಸೌಕರ್ಯಗಳು ಇಲ್ಲವೇ ಇಲ್ಲ. ಬೆಟ್ಟದ ಮೇಲೆ ಏನಾರು ಹತ್ತಿದ್ರೆ ಕುಡಿಯೋದಕ್ಕೆ ಒಂದು ತೊಟ್ಟು ನೀರು ಕೂಡ ಸಿಗೋದಿಲ್ಲ. ಹಾಯ್ ಫ್ರೆಂಡ್ಸ್, ನಾವೀಗ ಬೆಟ್ಟದಪುರದಲ್ಲಿದ್ದೀವಿ. ನೋಡಿ ಬೆಟ್ಟದಪುರದ ಲೊಕೇಶನ್ ಹೆಂಗಿದೆ, ತುಂಬ ಚೆನ್ನಾಗಿದೆ. ಮಳೆಗಾಲದ ಆರಂಭದಲ್ಲಿ ಗುಡುಗು ಸಿಡಿಲು ಇದ್ದೇ ಇರುತ್ತೆ. ಹಾಗೆ ಮಳೆಗಾಲದ ಆರಂಭದಲ್ಲಿ ಈ ಕ್ಷೇತ್ರದ ಬೆಟ್ಟದ ಮೇಲೆ ಸಿಡಿಲು ಬಡಿಯುತ್ತೆ. ಆ ರೀತಿ ಸಿಡಿಲು ಬಡಿದಾಗ ಮಾತ್ರ ಆ ವರ್ಷ ಚೆನ್ನಾಗಿ ಮಳೆ ಬರುತ್ತೆ ಅನ್ನೋದು ಭಕ್ತರ ನಂಬಿಕೆ. ಅದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಸಿಡಿಲು ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಹಾಯ್ 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 ಬೆಟ್ಟದಪುರ. ಹಾಯ್ 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 ಗೋಪುರ ಇಡಿ. ಓಕೆ, ಗೋಪುರ ಇಡಿ ಪೋಸ್. ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನವು ಅತಿ ಪ್ರಾಚೀನವಾದದ್ದು. ಅಂದರೆ 10ನೇ ಶತಮಾನಕ್ಕಿಂತ ಮುಂಚೆನೂ ಆಗಿರ್ಬೋದು, 10ನೇ ಶತಮಾನದ ನಂತರ ಜೀರ್ಣೋದ್ಧಾರ ಕೂಡ ಆಗಿರ್ಬೋದು. ಅಂದರೆ ಈಗಿನ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನ ನೋಡೋದಕ್ಕೆ ಮೆಟ್ಟಿಲುಗಳು ಆಗಲಿ, ಆ ಮಂಟಪಗಳಾಗಲಿ, ರಾಜಗೋಪುರ ಆಗಲಿ, ಇವೆಲ್ಲವೂ ಒಂದು ಕಾಲದಲ್ಲಿ ಏನೂ ಇರಲಿಲ್ಲ. ಅಂದರೆ ಪ್ರಾರಂಭದಲ್ಲಿ ಬೆಟ್ಟದ ಮೇಲೆ ದೇವಸ್ಥಾನ ಹೊಂದಿರುತ್ತೆ. ಕಾಲಾನಂತರವಾಗಿ ಆಳ್ವಿಕೆಗೆ ಬಂದಂತಹ ರಾಜರೆಲ್ಲರೂ ಅವ್ರದ್ದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಬೆಟ್ಟಕ್ಕೆ 3108 ಮೆಟ್ಟಿಲುಗಳು ಇದೆ. ಹಾಗೆ ಬೆಟ್ಟ ಹತ್ತೋರಿಗೆ ವಿಶ್ರಾಂತಿ ಇರಲಿ ಅಂತ ಅಲ್ಲಲ್ಲಿ ಮಂಟಪಗಳನ್ನು ಕೂಡ ಮಾಡಿದ್ದಾರೆ. ನೀವೀಗ ನೋಡ್ತಾ ಇರೋದು ರಾಜಗೋಪುರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆಗಿರೋದು. ಹೇಗೆ ಹೇಳ್ತೀನಿ ಅಂತಂದರೆ, ಈ ರಾಜಗೋಪುರದ ಬಲಭಾಗದಲ್ಲಿ ಸರ್ಪದ ಶಿಲೆ ಪ್ರತಿಮೆ ಇದೆ, ಹಾಗೂ ಗೋಪುರದ ಎಡಭಾಗದಲ್ಲಿ ಆಮೆಯ ಶಿಲೆ ಇದೆ. ಈ ರೀತಿಯ ಒಂದು ಶಿಲ್ಪಕಲೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ವಿಜಯನಗರ ಸಾಮ್ರಾಜ್ಯದ ಅರಸರು. ಬನ್ನಿ ನಾವೀಗ ಗಣಪತಿಗೆ ನಮಸ್ಕಾರ ಮಾಡಿ ಮುಂದೆ ಬೆಟ್ಟವನ್ನು ಹತ್ತೋಣ. ಈ ಬೆಟ್ಟವನ್ನು ಹತ್ತುವಾಗ ಅಲ್ಲಲ್ಲಿ ಭಕ್ತ ವಿಗ್ರಹಗಳನ್ನು ಮೆಟ್ಟಿಲುಗಳ ಮೇಲೆ ಕೆತ್ತನೆ ಮಾಡಿದ್ದಾರೆ. ನಾವು ಮಹಾದ್ವಾರವನ್ನು ಪ್ರವೇಶ ಮಾಡ್ತಾ ಇದ್ದಂಗೆ ನಮ್ಮ ಬಲಭಾಗಕ್ಕೆ ಒಂದು ಶಿವನ ದೇವಾಲಯ ಕೂಡ ಇದೆ. ನಾವು ಬೆಟ್ಟ ಹತ್ತೋದಕ್ಕಿಂತ ಮುಂಚೆ ಹತ್ತಿರದಲ್ಲೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇತ್ತು ಅಂತ ಕೇಳ್ಪಟ್ಟೆ. ನಾವಲ್ಲಿ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಆ ವಿಡಿಯೋ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಬೆಟ್ಟವು ಕಾಡು ಪ್ರದೇಶದಿಂದ ಕೂಡಿದ್ದು, ಕಾಡು ಪ್ರಾಣಿಗಳ ಹಾವಳಿ ಇದ್ದೇ ಇರುತ್ತೆ. ದಯವಿಟ್ಟು ಯಾರು ಒಬ್ಬರು ಇಬ್ಬರು ಈ ಥರ ಬರುವಂಥ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಗುಂಪು ಗುಂಪಾಗಿ ಬರಬೇಕು, ಗುಂಪು ಗುಂಪಾಗೆ ಹೋಗಬೇಕು. ಓಂ ನಮಃ ಶಿವಾಯ. ಈ ಕ್ಷೇತ್ರವನ್ನು ಪ್ರವಾಸೋದ್ಯಮ ಇಲಾಖೆ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ರೆ ದೂರ ದೂರಿಂದ, ಬೇರೆ ರಾಜ್ಯಗಳಿಂದ, ಬೇರೆ ದೇಶಗಳಿಂದ ಕೂಡ ಪ್ರವಾಸಿಗರು ಹರಿದು ಬರ್ತಾರೆ. ಇದರಿಂದ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಯನ್ನು ಪ್ರವಾಸೋದ್ಯಮ ಇಲಾಖೆ ಸರಿಯಾಗಿ ಅಭಿವೃದ್ಧಿ ಮಾಡಿದ್ದೇ ಆದರೆ ಬ್ಯಾಂಕಲ್ಲಿ ಸಾಲ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ನೀವೀಗ ನೋಡ್ತಾ ಇರುವಂತಹ ವಿಶ್ರಾಂತಿ ಮಂಟಪಗಳೇನಿದೆ, ಆ ಪ್ರತಿ ಮಂಟಪದಲ್ಲಿ ಕೂಡ ಬಸವಣ್ಣನ ವಿಗ್ರಹ ಇದೆ. ಇದನ್ನೆಲ್ಲ ಯಾರು ಮಾಡಿದ್ದು ಅಂತಂದರೆ 17ನೇ ಶತಮಾನದಲ್ಲಿ ಮುದ್ದು ಮಲ್ಲಾಜಮ್ಮ ಕೆಂಪಾಜಿ ಇವರು ನಿರ್ಮಾಣ ಮಾಡಿಸಿರ್ತಾರೆ. ನಾವೀ ಬೆಟ್ಟನ ಮೇಲೆ ಹತ್ತುತ್ತಾ ಕಾಡಿನ ಒಳಗಡೆ ಬಂದಿದ್ದೀವಿ ಅಂತ ಫೀಲ್ ಆಗುತ್ತೆ.
ಈ ಕಾಡಿನಲ್ಲಿ ಹಲವಾರು ಜೀವವೈವಿಧ್ಯ ಇದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ನಾಡಹಬ್ಬ ಮೈಸೂರು ದಸರಾದ ಚಾಮುಂಡೇಶ್ವರಿಯ ಅಂಬಾರಿಯನ್ನು ಹೊತ್ತಂತಹ ಮೊಟ್ಟ ಮೊದಲ ಆನೆ ಈ ಕಾಡಲ್ಲೇ ಸಿಕ್ಕಿದ್ದು. ಈ ಆನೆಗೆ ಜಯಮಾರ್ತಾಂಡ ಅಂತ ಹೆಸರನ್ನು ಇಟ್ಟರು. ಈ ಆನೆಯ ಸವಿನೆನಪಿಗಾಗಿ ಮೈಸೂರಿನಲ್ಲಿ ಇರುವಂತಹ ಅರಮನೆಯ ಮುಂಭಾಗದ ಮಹಾದ್ವಾರಕ್ಕೆ ಜಯಮಾರ್ತಾಂಡ ಗೇಟ್ ಅಂತ ಕೂಡ ಹೆಸರನ್ನು ಇಟ್ಟಿದ್ದಾರೆ. ಇದು 2ನೇ ಮಂಟಪ. ಇಲ್ಲೂ ಕೂಡ ಬಸವಣ್ಣ ಇದೆ. ನಮಸ್ಕಾರ ಬಸವಣ್ಣ. ಈ ದೇವಸ್ಥಾನವು ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನವಾಗಿರೋದ್ರಿಂದ ಶಿವನ ವಾಹನವಾದ ನಂದಿಯ ಪ್ರತಿಮೆಗಳನ್ನು ಅಲ್ಲಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ನಾವು ಬೆಟ್ಟ ಹತ್ತುತ್ತಾ ಪ್ರಕೃತಿ ಸೌಂದರ್ಯನ ನೋಡ್ತಾ ಇದ್ವಿ. ಎಲ್ಲ ಕಡೆ ಹಸಿರು, ಬೆಟ್ಟ ಗುಡ್ಡ, ಹತ್ರ ಹೋಗ್ಬೇಕು ಅನಿಸುತ್ತೆ. ಮೇಲಿಂದ ಕೆಳಗಡೆ ನೋಡಿದಾಗ ಎಲ್ಲ ಸಣ್ಣ ಸಣ್ಣದಾಗಿ ಕಾಣುತ್ತೆ. ನಾನಂತೂ ಫುಲ್ ಜೋಶಿಂದ ಬೆಟ್ಟ ಹತ್ತುತ್ತಾನೆ ಇದ್ದೀನಿ. ಹಾಗೆ ನನ್ನ ಜೊತೆ ಸಾಥ್ ಕೊಡೋದಕ್ಕೆ ನಮ್ಮ ಸಹೋದ್ಯೋಗಿಗಳಾದಂತಹ ಅಂಬರೀಷ್ ಬಂದರು. ಅಂಬರೀಷ್ ಆದಮೇಲೆ ದುಂಡೇಶ್ವರ್ ಬಂದು ಕೂತ್ಕೊಂಡ್ಬಿಟ್ಟ. ಹಾಗೆ ನಮ್ಮ ಉಳಿದ ಸಹೋದ್ಯೋಗಿಗಳು, ಸ್ನೇಹಿತರು ಎಲ್ಲರೂ ನಮ್ಗಿಂತ ಮುಂಚೆ ಅಲ್ಲಿ ಬೆಟ್ಟದ ಮೇಲೆ ಹತ್ತುತ್ತಾ ಇದ್ದರು. ನಾವು ಅದೇ ಜೋಶಿಂದ ಜೊತೆ ಹೋದ್ವಿ. ಒತ್ತೋದಕ್ಕೆ ಆಗ್ತಾಯಿಲ್ಲ. ಆವತ್ತಿನ ಕಾಲದಲ್ಲಿ ಈ ಬೆಟ್ಟದ ಮೇಲೆಲ್ಲ ಮೆಟ್ಲು ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಾಡಿದವ್ರಿಗೂ ಈ ಬೆಟ್ಟನ ಮೆಟ್ಲು ಕಟ್ಟಿಸಿದವ್ರಿಗೂ ದೊಡ್ಡ ನಮಸ್ಕಾರಪ್ಪ. ಇತಿಹಾಸದಿಂದ ನಾವು ಕಲಿಯೋದು ಭಾಳ ಇದೆ. ಇನ್ನು ಕೆಲವ್ರಿನ್ನೂ ಕಲಿತಾನೆ ಇದ್ದಾರೆ, ಕೆಲವ್ರಿನ್ನೂ ಗೊತ್ತೇ ಆಗಿಲ್ಲ. ಅಯ್ಯಪ್ಪ, ಇನ್ನೊಂದು ಮಂಟಪ ಸಿಕ್ತು. ಬನ್ನಿ ಹತ್ತನ. ಜೈ ಸಿಡಿಲು ಮಲ್ಲಿಕಾರ್ಜುನೇಶ್ವರ ಸ್ವಾಮಿ. ಇಲ್ಲೇನೋ ಬರೆದಿದ್ದಾರೆ, ಏನೋ ಕೆತ್ತನೆ ಮಾಡಿದ್ದಾರೆ. ಭಕ್ತ ವಿಗ್ರಹ ಇದೆ ಪಕ್ಕದಲ್ಲಿ. ನೋಡೋಣ, ಏನೋ ಕಮೆಂಟ್ ಮಾಡಿ. ಓಕೆ, ಇಲ್ಲೊಂದು ಮಂಟಪ ಇದೆ. ಇನ್ನೂ ಬೆಟ್ಟ ಮೇಲೆ ಇದೆ. ಈ ಮುಂದೆ ನೋಡ್ತಾ ಇದ್ರಲ್ಲ, ಅದು ಅಲ್ಲೊಂದು ಗಡ್ಗಂಬ ಇದೆ. ಇಲ್ಲಿ ಕೆಳಗಡೆ ಕಾಣ್ತಾ ಇರೋದು ಅಲ್ಲೇನು ದೇವಸ್ಥಾನ ನೋಡಲಿಲ್ಲ ನಾವು. ಇನ್ನು ಮೇಲೆ ಇದೆ. ಮೋಸ್ಟ್ಲಿ ಇದೆ ಲಾಸ್ಟ್ನೇ ಮಂಟಪ ಇರುತ್ತೆ. ಎಷ್ಟು ಮಂಟಪಗಳಿದೆ ಕೌಂಟ್ ಮಾಡೋಕ್ಕೆ ಆಗಲಿಲ್ಲ. ಹಬ್ಬ ಅಂತೂ ಕೊನೆ ಮಂಟಪಕ್ಕೆ ಬಂದ್ಬಿಟ್ವಿ. ಬನ್ನಿ, ನಿಮಗೆ ಇವಾಗೆಲ್ಲ ಸುತ್ತ ನೋಡಿ ಬೆಟ್ಟದ ಮೇಲ್ಗಡೆ ಯಾವ ಥರ ಇದೆ ಅಂತ ನಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ದೇವಸ್ಥಾನ ಚಿಕ್ಕದಾಗಿದೆ. ನೋಡಿ, ಮೇಲ್ಗಡೆಯಿಂದ ನೋಡಿದಾಗ ನಿಮಗೆ ಈ ಥರ ಕಾಣುತ್ತೆ. ನಾವು ಅಲ್ಲಿಂದನೇ ಬಂದಿದ್ದು. ಈಗ ನೋಡಿ, ಒಂದು ಕಡೆಯಿಂದ ತೋರಿಸ್ತೀನಿ. ತುಂಬ ಪ್ರಾಚೀನವಾದಂತಹ ದೇವಸ್ಥಾನಕ್ಕೆ ನಾವೀಗ ಬಂದಿದ್ವಿ. ಜೈ ಸಿಡಿಲು ಮಲ್ಲಿಕಾರ್ಜುನೇಶ್ವರ ಸ್ವಾಮಿ. ಬನ್ನಿ. ಎಂಟ್ರೆನ್ಸ್ ಯಾವ ಕಡೆ? ಈ ಕಡೆ ನೋಡಿ, ಮೇಲ್ಗಡೆಯಿಂದ ಅಂತೂ ಸೇಫ್ ಏನಿಲ್ಲ. ಇಲ್ಲಿಂದ ಸ್ವಲ್ಪ ದೂರದಿಂದ ನೋಡೋಣ. ಸ್ವಲ್ಪ ಸರ್ಕಾರಗಳು ಸುರಕ್ಷತೆ ದೃಷ್ಟಿಯಿಂದ ಇಲ್ಲೆಲ್ಲ ಬ್ಯಾರಿಗೇಟ್ ಆಗಲಿ ಬೇಲಿ ಆಗಲಿ ಏನಾರು ಹಾಕಬೇಕು. ನೋಡಿ, ದೂರದಿಂದ ಎಲ್ಲರೂ ಬಂದು ನೋಡ್ತಾ ಇದ್ದೀವಿ. ಬರೋದೇನೆ ಬಂದುಬಿಟ್ವಿ. ಇಲ್ಲಿ ಕಾಡು ಪ್ರಾಣಿಗಳೇನಾರ ಇದ್ದರೆ ಏನು ಮಾಡೋದು ಅಂತ ಆಮೇಲೆ ಭಯ ಆಯಿತು. ನೋಡಿ, ಅವತ್ತಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದೆ. ಮಂಟಪಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಹಾ, ತುಂಬ ತಣ್ಣನೆಯ ವಾತಾವರಣ ಇದೆ. ಬೆಳಗ್ಗೆ 6 ಗಂಟೆಗೆ ಯಾವ ಥರ ಇರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ಟೈಮು 11 ಗಂಟೆ. ನಾವು ಆವಾಗಲೇ ಕೆಳಗಡೆ ಒಂದು ಗರುಡಗಂಬ ತೋರಿಸ್ತಿಲ್ವ, ನಂದಿ ಧ್ವಜ, ನಂದಿ ಕಂಬ ಇದೆ ಅಲ್ರಿ, ಅಲ್ಲಿ ಕೆಳಗಡೆ ತೋರಿಸಿರೋದು. ನಾವೀಗ ಮೇಲ್ಗಡೆ ಇದ್ದೀವಿ. ಇದೇ ಥರದ್ದು ಇನ್ನೊಂದಿದೆ. ಬನ್ನಿ, ಹಾಗೆ ತೋರಿಸ್ತೀನಿ. ಬನ್ನಿ ಬನ್ನಿ ಬನ್ನಿ, ವೆಯ್ಟ್ ಮಾಡಿ. ಹಾಗೆ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಬನ್ನಿ, ಅಲ್ಲೊಂದಿದೆಯಾ. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ನೋಡಿ. ನೋಡಿದ್ರಾ, ಇದು ಬೆಟ್ಟದ ಮೇಲೆ ಇರೋದು. ಅಲ್ಲಿ ನೋಡಿದ್ರೆ ಬೆಟ್ಟದ ಕೆಳಗಡೆ ಇರೋದು. ಅಂದರೆ ಕೆಳಗಡೆ ಅಂದರೆ ಮಧ್ಯಭಾಗದಲ್ಲಿ. ನೋಡಿ, ಇವಾಗ ಎಂಟ್ರೆನ್ಸ್ ಇಲ್ಲಿಂದನೂ ಬರ್ಬೋದು. ಈ ಕಡೆ ಇದೆ ನೋಡಿ. ಎಂಟ್ರೆನ್ಸ್ ಆದರೆ ನಾವು ಇದೇ ದೇವಸ್ಥಾನ ಅಂದ್ಕೊಂಡ್ವಿ ಸ್ಟಾರ್ಟಿಂಗು. ಒಳಗಡೆ ಹೋದರೆ ಏನೂ ಇಲ್ಲ, ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇಲ್ಲಿ ಅಭಿವೃದ್ಧಿ ಮರೀಚಿಕೆ ಆಗಿಬಿಟ್ಟಿದೆ. ನೋಡೋದಕ್ಕೆ ತುಂಬ ಬೇಜಾರಾಗುತ್ತೆ. ನಾವು ಯೂಟ್ಯೂಬರ್ಗಳು ಏನೋ ಒಂದು ಪ್ಲೇಸ್ಗಳನ್ನ ತೋರಿಸ್ಬೇಕು ಅಂದರೆ ತುಂಬ ಖುಷಿಯಿಂದ ತೋರಿಸ್ಬೇಕು ಅಂದ್ಕೊಂಡು ಹೋಗಿರ್ತೀವಿ. ಅಲ್ಲಿ ನೋಡಿದ್ರೆ ಈ ಥರ ಆಗಿರುತ್ತೆ. ತೋರಿಸೋವಂಥ ಉದ್ದೇಶ ಇದು ಪ್ರವಾಸೋದ್ಯಮ ಇಲಾಖೆ ಆಗಲಿ, ಪುರಾತತ್ವ ಇಲಾಖೆ ಆಗಲಿ, ಚೆನ್ನಾಗಿ ಇದು ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶದಿಂದ ತೋರಿಸ್ತೀವಿ ಅಷ್ಟೇ. ನೋಡಿ, ಎಲ್ಲ ಬಿದ್ದೋಗ್ಬಿಟ್ಟಿದೆ. ಅಂದರೆ ನಾನು ಹಳೆ ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿದಾಗಲೂ ಕೂಡ ಹಾಗೇ ಇತ್ತು, ಇವಾಗಲೂ ಹಾಗೇ ಇದೆ. ಯಾಕೆ ಇದ್ರ ಕಡೆ ಗಮನ ಕೊಡ್ತಾ ಇಲ್ಲ? ಇದು ಎಲ್ಲ ಜೀರ್ಣೋದ್ಧಾರ ಮಾಡೋ ಜವಾಬ್ದಾರಿ ಯಾರ್ದು? ಇದನ್ನು ಕೇಳೋ ಜವಾಬ್ದಾರಿ ಯಾರ್ದು? ನಾವು ಅಂದರೆ ಅತಿ ಪುರಾತನವಾದಂತಹ ಈ ಸ್ಥಳಗಳನ್ನು ಅಭಿವೃದ್ಧಿ ಮಾಡಲೇಬೇಕು.
ಹಾಗೂ ಈ ಕ್ಷೇತ್ರಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮೊದಲು ಫಸ್ಟ್ ಅಭಿವೃದ್ಧಿಪಡಿಸ್ಬೇಕು. ಆಗ ತಾನೇ ಎಲ್ಲರೂ ಪ್ರವಾಸಿಗರು ಬರೋದಕ್ಕೆ ಸಾಧ್ಯ. ಬನ್ನಿ ನೋಡಿಕೊಂಡು ಮುಂದೆ ಹೋಗೋಣ. ಈ ಕ್ಷೇತ್ರದ ಬಗ್ಗೆ ಸರ್ಕಾರ ಹೆಚ್ಚಿನ ಗಮನ ಹರಿಸಲಿ ಅಂತ ಮುಂದೆ ಹೋಗೋಣ. ನೋಡಿ, ನಾನು ನಿಮಗೊಂದು ವಿಶೇಷವಾದಂತಹ ಪ್ರತಿಮೆ ತೋರಿಸ್ತೀನಿ. ಇದು ಬಸವಣ್ಣ. ನೋಡಿ, ಬಸವಣ್ಣನ ಎದುರುಗಡೆ ಶಿವ ಇದೆ. ಆದರೆ ನೀವು ಈ ರೀತಿಯ ಒಂದು ಶಿಲ್ಪನ ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಹಸು ಕೆಳಗಡೆ ನೋಡಿ ಶಿವಲಿಂಗ ಇದೆ. ಶಿವಲಿಂಗದ ತಲೆ ಮೇಲೆ ಕಾಮಧೇನು ಹಾಲನ್ನು ಸುರಿಸ್ತಾ ಇದೆ. ಈ ರೀತಿಯ ಒಂದು ದೃಶ್ಯ ನಾನು ಎಲ್ಲೂ ನೋಡಿಲ್ಲ ಅನಿಸುತ್ತೆ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲಿ ಕೆತ್ತನೆ ಕೂಡ ಮಾಡಿದಾರಪ್ಪ. ಕೆತ್ತನೆ ಕೂಡ ಇದೆ ನೋಡಿ. ಏನಾರು ಅರ್ಥ ಆದರೆ ನೋಡಿ ಹೇಳಿ, ಕಮೆಂಟ್ ಮಾಡಿ. ಓಕೆ, ತುಂಬ ಚೆನ್ನಾಗಿದೆ. ಆಗಿನ ಕಾಲದ ಕನ್ನಡ ಹದಿಮಿಡಿ ಶಾಸನನ. ಹಾಂ, ಅರ್ಚಕರದ್ದು ಫೋನ್ ನಂಬರ್ ಇದೆ 9901027039. ಕನ್ನಡದಲ್ಲಿ ಹೇಳ್ಬೇಕಾ? 9901027039. ಬೆಟ್ಟದ ಕಾವಲುಗಾರ ಯಾರಪ್ಪ? ಮಹೇಶ್ ಅಂತ. 9535921745. KEB ಅವರು ಶಿವಶಂಕರ್ ಅಂತ ಇದ್ದಾರೆ. 9008911455. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಕಿಂಡಿ. ಇಲ್ಲಿಂದ ನಾವು ನೇರವಾಗಿ ಗರ್ಭಗುಡಿನ ನೋಡ್ಬೋದು. ಇದು ಸಿಡಿಲು ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನೇರವಾಗಿದೆ. ಇಲ್ಲಿಂದ ನೋಡೋಕ್ಕಾಗಲ್ಲ. ಸೊ ಒಳಗಡೆಯಿಂದ ನಾವು ಹೋಗಿ ನೋಡಬೇಕು. ಇಲ್ಲಿ ಹೆಸರು ಬರೆದಿದ್ದಾರೆ, ಶ್ರೀ ಸಿಡಿಲು ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ಮತ್ತು ಗಿರಿಜಾಂಬ. ಓಕೆ. ಇದೇ ಪ್ರವೇಶ ಅನಿಸುತ್ತೆ. ಬನ್ನಿ ಹೋಗೋಣ. ಜೈ ಶ್ರೀ ಸಿಡಿಲು ಮಲ್ಲಿಕಾರ್ಜುನೇಶ್ವರ ಸ್ವಾಮಿ. ಓಂ ನಮಃ ಶಿವಾಯ. ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಎರಡೆರಡು ದೇವಸ್ಥಾನ ಇದೆಯಾ? ಓಕೆ, ಇಲ್ಲಿಂದ ನೋಡ್ಕೊಂಡು ಹೋಗೋಣ. ಹಂಗೆ ಕರೆಂಟ್ ವ್ಯವಸ್ಥೆ ಎಲ್ಲ ಇದೆ. ಓಕೆ, ಮುಂದೆ ಹೋಗೋಣ. ಏನು ಹಳೆ ಕಾಲದ್ದೇನೋ ಒಂದು ಮಡಗಿದ್ರಲ್ಲಿ. ಏನು ಕಬ್ಬಣದ ಅದು? ತುಂಬ ಚೆನ್ನಾಗಿದೆ. ಬಸವಣ್ಣ ಈ ಕಡೆ ಆಪೋಸಿಟ್ ಇದೆ. ನಾನು ಆಚೆ ಕಡೆಯಿಂದ ತೋರಿಸಿದ್ನಲ್ಲ, ಸಿಡಿಲು ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ಗರ್ಭಗುಡಿ ನೇರವಾಗಿ ಕಾಣುತ್ತೆ ಅಂತ. ಅಲ್ಲಿಂದನೇ ನೋಡ್ಬೋದು. ಅಂದರೆ ಕತ್ಲೆ ಇದೆ. ಕೆಳಗಡೆ ಎಲ್ಲ ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಆಗಿನ ಕಾಲದ ಒಂದು ದೊಡ್ಡ ನೀರು ತುಂಬಕ್ಕೆ. ಇಲ್ಲಿ ದೇವಸ್ಥಾನ ಪ್ರವೇಶ ಮಾಡೋಕ್ಕಿಂತ ಮುಂಚೆ ದ್ವಾರಪಾಲಕರು ಇರ್ತಾರಲ್ಲ, ಶಿವನ ದೇವಸ್ಥಾನ ನೋಡಿ, ಪ್ರವೇಶ ದ್ವಾರ ನಾನು ನಿಮಗೆ ತೋರಿಸ್ತಾ ಇರೋದು ಆಗಿನ ಕಾಲದ್ದು. ಏನು ಇದುವೇ ದೊಡ್ಡ ಶಿಲೆಗಳು ಭಾಳ ಸಖತ್ತಾಗಿದೆ ನೋಡಿ. ಕದ ತೋರಿಸ್ತೀನಿ. ಕದ ಭಾಳ ಟೈಟ್ ಇದೆ ರೀ, ಗಟ್ಟಿ ಇದೆ. ಒಳಗಡೆ ಅಂತೂ ಪೂರ್ತಿ ಕತ್ಲಿದೆ. ಬೆಳಗ್ಗೆ 11 ಗಂಟೆ ಸ್ವಾಮಿ, ಅಷ್ಟು ಕತ್ಲಿದೆ. ದೇವಸ್ಥಾನ ಪ್ರವೇಶ ಮಾಡ್ತಿದ್ದಂಗೆ ನಮ್ಮ ಬಲಭಾಗಕ್ಕೆ ಒಂದು ಪ್ರತಿಮೆ ಇದೆ. ಇದು ಯಾವ ಪ್ರತಿಮೆ ಅಂತ ನಂಗೆ ಅಷ್ಟು ಗೊತ್ತಾಗಲಿಲ್ಲ. ಫುಲ್ಲು ಸೈಲೆಂಟ್ ಇತ್ತು ಪ್ಲೇಸ್ ಮಾತ್ರ. ನನಗಂತೂ ಸ್ವಲ್ಪ ಭಯನೇ ಆಯಿತು. ಯಾವ್ದಾರ ಕಾಡು ಪ್ರಾಣಿ ಒಳಗಡೆ ಬಂದಿರೋ ಏನಪ್ಪ ಗತಿ ಅಂತ. ಕಾಪಾಡು ಶ್ರೀ ಸಿಡಿಲು ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ಅಂತ ಹೋದ್ವಿ. ನೋಡಿ, ಈಗ ದರ್ಶನ ಮಾಡಿ. ಅಂದರೆ ಅದ್ರ ಪಕ್ಕದಲ್ಲಿ ಇನ್ನೂ ಕೆಲವೊಂದು ವಿಗ್ರಹಗಳಿದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೆಸರು ಗೊತ್ತಿಲ್ಲ. ಗಣಪತಿ ವಿಗ್ರಹ ಇದೆ, ವೀರಭದ್ರೇಶ್ವರ ಸ್ವಾಮಿ ಥರ ಒಂದಿದೆ ನೋಡಿ. ಆಗಿನ ಕಾಲದ್ದು ವಿನ್ಯಾಸ, ಕಲೆ, ಸಾಹಿತ್ಯ, ಸಂಗೀತ ತುಂಬ ಚೆನ್ನಾಗಿದೆ. ಅವತ್ತಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡ್ರಿ. ತುಂಬ ಸಖತ್ತಾಗಿದೆ ಡಿಸೈನು. ನಾವಿಲ್ಲಿವರೆಗೂ ಸಿಡಿಲು ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ದರ್ಶನ ಮಾಡಿದ್ವಿ. ಹಾಗೆ ಮುಂದೆ ಗಿರಿಜಾಂಬ ತಾಯಿ ದರ್ಶನ ಮಾಡೋಣ ಬನ್ನಿ. ಎಲ್ಲರೂ ಕೈ ಮುಗಿರಿ. ಜೈ ಶಂಕರಿ, ಜೈ ಜಗನ್ಮಾತೆ. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಪುಣ್ಯಕ್ಷೇತ್ರಗಳ ಭೇಟಿಗಾಗಿ ಪ್ರತ್ಯೇಕ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಲಾಗಿದೆ.
ದೇಗುಲ ದರ್ಶನ ಟ್ರಾವೆಲ್ ಕನ್ನಡಿಗ.